ಹರಹೇ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಒಂದು ಸಲ ಅಮೆರಿಕಾದಲ್ಲಿ ಬಿಲ್ ಗ್ರೇಟ್ ಒಂದು ಸ್ಕೂಲಿಗೆ ಹೋಗಿದ್ದಾನೆ. ಆತಗೆ ಚೀಫ್ ಗೆಸ್ಟ್ ಅಂತ ಕರೆದಿದ್ದಾರೆ. ಕೇವಲ 5 ನಿಮಿಷ ಆತ ಅಲ್ಲಿ ಭಾಷಣ ಮಾಡಿದ್ದಾನೆ. 5 ಮಿನಿಟ್ಸ್ ಅಷ್ಟೇ. 10 ನಿಮಿಷದವರೆಗೆ ಕರ್ತಾಡನೆಗಳು ಕಂಟಿನ್ಯೂಸ್ ಚಪ್ಪಾಳೆ ಬಾರಿಸಿದ್ರು ಅಲ್ಲಿ ಸ್ಟೂಡೆಂಟ್ಸ್. ಅಂತಹ ಮಾತುಗಳನ್ನು ಕೆಲವು ಬರ್ಕೊಂಡು ಹೋಗಿ ಸಣ್ಣ ಸಣ್ಣ ಲೈನ್ನಲ್ಲಿ ಆತ ಹೇಳಿದ್ದಾನೆ. ಹೆಲಿಕಾಪ್ಟರ್ಲಿಂದ ಆ ಸ್ಕೂಲಿಗೆ ಬಂದಿದ್ದ ಆತ ಅಲ್ಲಿ ಅವ್ರಿಗೆ ಏನು ಹೇಳಿದ್ದಾನೆ ಮಕ್ಕಳಿಗೆ ಅಂದ್ರೆ, ಮಕ್ಕಳೇ, ಬಡವನಾಗಿ ಹುಟ್ಟಿದ್ದು ತಪ್ಪಲ್ಲ, ಆದ್ರೆ ಸಾಯೋದು ಬಡವನಾಗಿ ಸಾಯಬೇಡ್ರಿ. ಪ್ರಶ್ನೆಗಳನ್ನು ಕೇಳೋದು ಬಂದ್ ಮಾಡಬೇಡ್ರಿ. ನಿಮ್ಮ ಉದ್ಧಾರ ನೀವೇ ಮಾಡ್ಕೊಳ್ಬೇಕು. ನಿಮ್ಮ ತಂದೆ ತಾಯಿಗೆ ದೋಷ ಕೊಡಬೇಡ್ರಿ. ಟಿವಿ ಒಳಗೆ, ಸಿನಿಮಾ ಒಳಗೆ ತೋರಿಸಿದ್ದು ನಿಜ ಜೀವನದಲ್ಲಿ ಉಪಯೋಗ ಬರೋದಿಲ್ಲ. ಸ್ಕೂಲ್ನಲ್ಲಿ ಫಸ್ಟ್ ರ್ಯಾಂಕ್ ಬಂದ ಹುಡುಗ ಜೀವನದಲ್ಲಿ ಕೂಡ ಫಸ್ಟ್ ರ್ಯಾಂಕ್ ಬರೋದಿಲ್ಲ. ಸ್ಕೂಲ್ನಲ್ಲಿ ಫಸ್ಟ್ ಬಂದಿದ್ದಾನೆ, ರ್ಯಾಂಕ್ ಬಂದಿದ್ದಾನೆ, ಇನ್ನೇನು ಜೀವನದಾಗ ಕೂಡ ಆತ ಎಲ್ಲ ಹೀಗೆ ಮುಂದಕ್ಕೆ ಹೋಗ್ತಾನಂದ್ರೆ ಬೇರೆ ಜೀವನನೇ ಬೇರೆ. ಮಾನವ ಜನ್ಮ ಒಮ್ಮೆ ಸಿಗ್ತದ, ಅದನ್ನು ಉಪಯೋಗ ಮಾಡ್ರಿ. ಜಾಸ್ತಿ ಉಪಯೋಗ ಮಾಡ್ರಿ. ಎಷ್ಟು ಸಾಧ್ಯ ಆಗ್ತದ ಅದರಲ್ಲಿಂತ ಉಪಯೋಗ ತಗೊಳ್ರಿ. ನನಗೆ ತಿಳಿದಂಥ ಒಬ್ಬ ಹೆಣ್ಮಗಳು ಕೂಲಿ ಕೆಲಸ ಮಾಡಿ ಕಸ ಬಳಿತಿದ್ದು, ಸ್ವೀಪರ್. ಆಕೆ ನಂತರ ಅಡಿಗೆ ಕಲ್ತು ಒಂದು ಹೋಟೆಲ್ ತೆಗೆದಳು, ಸಣ್ಣ ಕ್ಯಾಂಟೀನ್ ತೆಗೆದು ಇವತ್ತಿನ ದಿವಸ ದೊಡ್ಡ ಒಂದು 3 ಸ್ಟಾರ್ ಹೋಟೆಲ್ದ ಮಾಲಕ ಆಗಿದ್ದಾಳ. ಅಷ್ಟು ಪ್ರಮಾಣದಲ್ಲಿ ಬೆಳೆದಿದ್ದಾಳ. ಡ್ರಾಪ್ಔಟ್ ಆದ ಹುಡುಗರು, ಶಾಲೆಯಿಂದ ಅವರು ಫೇಲ್ ಆಗಿ ಹೋದ ಹುಡುಗರು ಇವತ್ತಿನ ದಿವಸ ಜಗತ್ತಿನಲ್ಲಿ ದೊಡ್ಡ ಸ್ಥಾನದಲ್ಲಿದ್ದಾರ. ನಿಮ್ಮನ್ನು ನಾಲಾಯಕ, ನಿಮ್ಮ ಕೆಲಸಕ್ಕೆ ಬರೋದಿಲ್ಲ, ಇವನು ಏನೂ ಉಪಯೋಗ ಇಲ್ಲ ಅಂದ ವ್ಯಕ್ತಿಗಳು ಒಂದು ದಿವಸ ನೀವು ಪ್ರಯತ್ನ ಮಾಡಿದ್ರೆ ಅವನು ನಿಮ್ಮಲ್ಲಿ ಕೆಲಸಕ್ಕೆ ಬರ್ತಾನ. ಇವೆಲ್ಲ ಬಿಲ್ ಗ್ರೇಟ್ಸ್ ಹೇಳಿದ ಮಾತುಗಳು. ಆ ಮಕ್ಕಳ ಮೇಲೆ ಅಷ್ಟು ಪ್ರಭಾವ ಆಯಿತು. 10 ನಿಮಿಷದವರೆಗೆ ಕಡತಾಲನ್ಗಳು ಮಾಡಿದರು ಮಕ್ಕಳು. ಇದರದೇ ಒಂದು ಉದಾಹರಣೆ, ಚೆನ್ನೈನಲ್ಲಿ ತಿರುವೆಲ್ಲಿ ಅಂತಕ್ಕಂಥ ಜಿಲ್ಲೆ, ಬೆಂಗಳೂರಿನಿಂದ ಹತ್ತಿರ ಬಾರ್ಡರ್ದಲ್ಲಿ ಇರ್ತಕ್ಕಂಥ ಒಂದು ಜಿಲ್ಲೆ. ಅಲ್ಲಿ ಒಂದು ಹುಡುಗ 10th ಕ್ಲಾಸ್ 3 ಸಲ ಫೇಲ್ ಆದ. ತಂದೆ ಹೇಳ್ದ, ಏನೋ ಕೆಲಸಕ್ಕೆ ಬರೋದಿಲ್ಲ, ನೀನು ನಾಲಾಯಕ್ ಇದ್ದಿದ್ದು, ಎಷ್ಟು ಎಕ್ಸಾಮ್ ಕೊಟ್ಟರು ಕೂಡ ಫೇಲ್ ಆಗ್ತಾ ಇದ್ದಿದ್ದು, ಕತ್ತಿಕಾಯಿ ಹೋಗಿ ಏನೂ ಕೆಲಸ ಮಾಡಬೇಡ ಅಂತ ಹೇಳ್ದ. ಕತ್ತಿಕಾಯಲಿಕ್ಕೆ ಮಾತ್ರ ಕೆಲಸಕ್ಕೆ ಬರ್ತಿದ್ದೀನಿ, ನೀನು ಎದಕ್ಕೂ ಕೆಲಸಕ್ಕೆ ಬರೋದಿಲ್ಲ. ಊರಾಗ ಕೂಡ ಎಲ್ಲರೂ ಅವ್ನಿಗೆ ಹೇಳಿಕತ್ತೀನಿ, ನಾವು ಕತ್ತಿಕಾಯ ಏನೂ ಕೆಲಸವನ್ನಲ್ಲ, ಉತ್ತ ಗಾಡದಿಲ್ಗೆ ಹಾಸ್ತಾಡ ಅಂತ ಹೇಳಿ ಅವ್ರು ಬೈಲಿಕತ್ರ ಅವ್ನಿಗೆ ಕತ್ತಿಕಾಯಿ ಅಂತವ್ರು. ಆ ಕತ್ತಿಕಾಯಿ ಎಂಬುದು ಒಂದು ತಲೆಗೆ ಬಂತು. ಅವ ಏನು ಮಾಡಿದ, ಈ ಕತ್ತಿ ಹಾಲಿನ ಯಾವ ರೀತಿ ತಗೊಳ್ತಾರ, ಈ ಕಾಸ್ಮೆಟಿಕ್ಸ್ ತಯಾರು ಮಾಡ್ತಕ್ಕಂಥವ್ರು, ಈ ಸೌಂದರ್ಯ ಇದು ತಯಾರು ಮಾಡ್ತಕ್ಕಂಥವ್ರು ಬೆಂಗಳೂರು ಆಫೀಸ್ ಬಂದು ಕೇಳ್ದ. ಅವ್ರು ಹೇಳಿದ್ರು 1 ಲೀಟರ್ 700ರಿಂದ 1000 ರೂಪಾಯಿವರೆಗೆ 1 ಲೀಟರ್ಗೆ ನಾವು ಖರೀದಿ ಮಾಡ್ತೀವಿ. ಓಹೋ, ಹಾಗಾದ್ರೆ ಅಂತೇಳಿ 5 ಎಕರೆ ಹೊಲ ಮೇನ್ ರೋಡಿಗಿತ್ತು. ಅಪ್ಪಗೆ ಬಂದು ಹೇಳ್ದ, ಅಪ್ಪ 5 ಎಕರೆ ಹೊಲ ಮಾರಮ್ಮ, ನಾ ಕತ್ತಿ ಖರೀದಿ ಮಾಡ್ತೀನಿ. ಎಲ್ಲಾರಂದ್ರೂ ತಲೆ ಕೆಟ್ಟದೇನು, ಹೊಲ ರೋಡಿಗೆ, ಮೇನ್ ರೋಡಿಗೆ ನಾಳೆ ಸ್ವಲ್ಪ ದಿವಸ ಇದ್ರೆ ₹1 ಕೋಟಿ ಎಕರೆ ಆಗ್ತಕ್ಕಂಥ ಲ್ಯಾಂಡು ಮಾರಾಟ ಮಾಡಿ ಕತ್ತಿ ತಗೋತಿದ್ದು ಹುಚ್ಚ ಇದೇನಂತ ಹೇಳಿದ್ರು. ಇಲ್ಲ ನೀನು ನನಗೊಂದು ಚಾನ್ಸ್ ಕೊಡು, ನಿಂಗೆ ಬೇಕಿದ್ರೆ ಕರ್ಕೊಂಡು ಹೋಗ್ತೀನಿ ಬೆಂಗಳೂರ್ಕಂತ ಕಾಸ್ಮೆಟಿಕ್ ಇದಕ್ಕೆ ಕರ್ಕೊಂಡು ಬಂದು ತಂದಿಗೆ ಅವ್ರಿಗೆ ಭೇಟಿ ಮಾಡಿಸಿ ಹೇಳ್ದ, ಇಲ್ಲ ಕತ್ತಿ ಹಾಲು ನಾವು ತೊಗೊಳ್ತೀವಿ ಈ ರೀತಿ ಅಂತ ಹೇಳಿದ್ರು. ಅವಾಗ ಅದು 30 ಲಕ್ಷಕ್ಕೆ ಮಾರಿ ತಮಿಳ್ನಾಡೆಲ್ಲ ತಿರುಗಿದ್ರೆ ಅವನಿಗೆ ಒಂದು 30 ಕತ್ತಿಗಳು ಸಿಕ್ಕು. ಆ 30 ಕತ್ತಿ ಸಾಕ್ಲಿಕ್ಕೆ ಚಾಲು ಮಾಡಿದ, ಅದರ ಹಾಲು ಮಾರ್ಲಿಕ್ಕೆ ಚಾಲು ಮಾಡಿದ. 1 ವರ್ಷ 2 ವರ್ಷ 30 ಲಕ್ಷ ರೂಪಾಯಿ ಬಂತ ಅವನಿಗೆ. ಆ 30 ಲಕ್ಷ ರೂಪಾಯಿಲಿಂದ ಗುಜರಾತ್ಗೆ ಹೋದ. ಆ ಗುಜರಾತಿನ ಒಂದು ಕತ್ತಿಗಳು, ಅದು ಬೇರೆ ಸಹಲ್ ಅಂತೇಳಿ ಒಂದು ಬೇರೆ ಜಾತಿಯ ಕತ್ತಿಗಳು, ಅದು 800 ml 1 ಲೀಟರ್ವರೆಗೆ ಹಾಲು ಕೊಡ್ತಾವ. ಆ ಕತ್ತಿನ ತಂದ್ಕೊಂಡ, 20 ಎಕರೆ ಹೊಲ ಕೊಂಡ, ಅದರಲ್ಲಿ ಚಿರುಧಾನ್ಯಗಳನ್ನೆಲ್ಲ ಹಾಕಿದ. ಆ ಬೆಳೆ ಬಂದಾಗ ಕತ್ತೆಗಳು ಅದರಲ್ಲಿ ಬಿಟ್ಟು ಆನಂದವಾಗಿ ಅವು ಕತ್ತೆಗಳು ತಿನ್ಲಿಕ್ಕೆ ಬಿಟ್ಟ. ಆ ಕತ್ತೆ ಹಾಲು ಹಿಂಡಿ ಮಾರ್ಲಿಕ್ಕೆ ಚಾಲು ಮಾಡಿದ. 10,000 ರೂಪಾಯಿಗೆ ಲೀಟರ್ ಪ್ರಕಾರ ಕೊಡ್ಲಿಕ್ಕತ್ತ. ಶೀತಲೀಕರಣ ಮಾಡಿಕೊಂಡ, ಹೊಸ ಇದು ಮಾಡಿಕೊಂಡ. ಜರ್ಮನ್ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕತ್ತ. 25,000 ರೂಪಾಯಿಗೆ ಲೀಟರ್ ಪ್ರಕಾರ ತಗೋಲಿಕ್ಕತ್ತಂತ. ಅದು ಔಷಧದಲ್ಲಿ, ಕಾಸ್ಮೆಟಿಕ್ ಇದರಲ್ಲಿ, ಆ ಫೇರ್ ಅಂಡ್ ಲವ್ಲಿ ಅಂತೇನು ಆ ಟೈಪ್ ಹೇಳ್ತಾರಲ್ಲ, ಅದು ದೊಡ್ಡ ಫಿಲ್ಮಿ ಹೀರೋಸ್ ಹಚ್ಚದವರು ಚರ್ಮನ ಸ್ಮೂತ್ ಮಾಡ್ತಕ್ಕಂಥದ್ದು. ಆ ಕೆಲ್ಸಕ್ಕೆ ಬರ್ಲಿಕ್ಕತ್ತದು. ಇಂಟೆಸ್ಟೈನ್ನಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸ್ನಲ್ಲಿ ಔಷಧಗಳಲ್ಲಿ ಅದನ್ನು ಕತ್ತೆ ಹಾಲಿನ ಉಪಯೋಗ ಮಾಡ್ಲಿಕ್ಕತ್ತರು. ಕತ್ತೆ ಹಾಲು ಒಂದು ಮಾತ್ರ ಹೀಗಿದೆ ಅಂತೆ, ಉಳುಕಿ ಎಲ್ಲ ಹಾಲುಗಳು, ಎಲ್ಲ ಪ್ರಾಣಿ ಹಾಲುಗಳು ಅದು ಬಾಡಿ ಒಳಗೆ ಪ್ರೊಡಕ್ಟ್ ಆಗಿದ್ದ ಹಾಗೆ ಬಂದ್ಬಿಡ್ತಂತ. ಅದರಲ್ಲಿ ವೈರಸ್ಸು, ಅದರಲ್ಲಿ ಬ್ಯಾಕ್ಟೀರಿಯಾ, ಅದರಲ್ಲಿ ಅನೇಕ ರೋಗಾಣುಗಳು ಎಲ್ಲ ಇರ್ತಾವಂತ. ಆದ್ರೆ ಕತ್ತೆಗೆ ಮಾತ್ರ ಒಳಗೆ ಎಲ್ಲ ಸತ್ತೋಗ್ಬಿಡ್ತಾವಂತ, ಶುದ್ಧ ಹಾಲು ಬರ್ತಂತ. ಅದು ಬಹಳ ಆರೋಗ್ಯಕ್ಕೆ ಒಳ್ಳೇದಂತ ಹೇಳಿ. ಈಗ ಆ ವ್ಯಕ್ತಿ, ಅವನ ಹೆಸರು ನಾನಿ ಅಂತ ಹೇಳಿ, 100 ಕೋಟಿ ರೂಪಾಯಿ ಮಾಲೀಕ್. ಕತ್ತೆ ಕಾಯ್ತಕ್ಕಂಥವ ಅಂತೇಳಿ ಬಯಸ್ಕೊಂಡವ 100 ಕೋಟಿ ರೂಪಾಯಿ ಮಾಲಕ್. ಅವರ ತಂದಿಗೆ ಅದೇನು ರೋಡ್ ಸೈಡಿಗೆ ಹೊಲ ಮಾರಿದ್ದ, ಅದನ್ನು 1 ಕೋಟಿ ರೂಪಾಯಿಗೆ ಎಕರೆ ಖರೀದಿ ಮಾಡಿದ. 5 ಲಕ್ಷಕ್ಕೆ ಎಕರೆ ಮಾರಿದ್ದ, ಅದನ್ನು 1 ಕೋಟಿ ರೂಪಾಯಿಗೆ ಎಕರೆ ಖರೀದಿ ಮಾಡಿ ತಂದಿಗೆ ಗಿಫ್ಟ್ ಕೊಟ್ಟ.
ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾನ, ತಂದಿ ಕೈ ತೆಳಗೆ 4 ಮಂದಿ ಕೆಲಸದವ್ರು ಇದ್ದಾರೆ, ಆರಾಮ್ ಸರಿ ಇದ್ದಾನೆ. ಆ ಹಾಲು ಹಿಂಡಲಿಕ್ಕೆ ಆ ಕತ್ತಿಯ ಅಗಸರಂತಾರೆ ನಮ್ಮಲ್ಲಿ, ಅಥವಾ ಬೇರೆಯವ್ರ ಜಾತಿಯವರು ಆ ಕತ್ತೆ ವ್ಯವಹಾರ ಮಾಡೋರು, ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಅದನ್ನು ಹಾಲು ಹಿಂಡ್ಲಿಕ್ಕೆ, ಅದರ ಶೀತಲೀಕರಣ ಮಾಡಲಿಕ್ಕೆ, ಅದನ್ನು ಬೆಂಗಳೂರು ಮುಟ್ಟಿಸ್ಲಿಕ್ಕೆ, ಅದನ್ನೆಲ್ಲ ಕಾಸ್ಮೆಟಿಕ್ ಕಂಪನಿಯವ್ರಿಗೆ ಮುಟ್ಟಿಸ್ಲಿಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾನೆ. ನಾನಿ ಅಂಥೇಳಿ ಒಂದು ಇದು ಬರ್ತದೆ. ಅಂಥ ಮನುಷ್ಯ ಇವತ್ತಿನ ದಿವಸ 100 ಕೋಟಿ ರೂಪಾಯಿ ಮಾಲೀಕ ಆಗಿದ್ದಾನೆ. ನೋಡ್ರಿ, ಬಿಲ್ ಗೇಟ್ಸ್ ಹೇಳಿದ್ದಿದೆ, ನೀವು ಡ್ರಾಪ್ಔಟ್ ಆಗಿದ್ದೀರಿ ಅಂಥೇಳಿ ನೀವು ಇದು ಮಾಡಬೇಡ್ರಿ. ಅದಕ್ಕೆ ವಿದ್ಯೆ ಬೇರೆ, ಬುದ್ಧಿ ಬೇರೆ. ಎಲ್ಲ ವಿದ್ಯಾವಂತರು, ಎಲ್ಲರೂ ಕ್ಲಾಸ್ನಲ್ಲಿ ಫಸ್ಟ್ ಬಂದವರು, ಎಲ್ಲ ರ್ಯಾಂಕ್ ಬಂದವರು ಮುಂದೆ ಜೀವನದಲ್ಲಿ ಸಹಿತ ಮುಂದಕ್ಕೆ ಬರ್ತಾರಂತೇನಿಲ್ಲ. ಇವತ್ತಿನ ದಿವಸ ಎಷ್ಟೋ ಜನರಿದ್ದಾರೆ, ಅವ್ರು ಶಾಲೆಗೆ ಹೋಗೋದಿಲ್ಲ, ಅಂಗೂಡು ಛಾಪಿದ್ದಾರೆ, ಅವರು ಇವತ್ತಿನ ದಿವಸ ಬ್ರಹ್ಮಾಂಡದಲ್ಲಿ ಗಳಿಸ್ಕೊಂಡು ಆರಾಮವಾಗಿದ್ದಾರೆ. ಕಾರಣ, ನಾ ಎಲ್ಲರಿಗೂ ಶಾಲೆಗೆ ಹೋಗ್ಬೇಡ್ರಿ, ಫೇಲ್ ಆಗ್ರಿ ಅಂತ ಹೇಳಿಕತ್ತಿಲ್ಲ. ಕಾರಣ ಆಗಿದ್ದೀನಿ ಅಂತ ಹೇಳಿ ಯಾರು ಬಾಧೆ ಪಡಬೇಡ್ರಿ. ವಿದ್ಯೆ ಮತ್ತು ಬುದ್ಧಿಗೆ ಡಿಫರೆನ್ಸ್ ಅದು. ಕಾರಣ ಆ ರೀತಿ ನೀವು ಬೆಳೀರಿ, ಆ ರೀತಿ ಧೈರ್ಯವಾಗಿ ಇದು ಮಾಡ್ರಿ. ಅದನ್ನೇ ಬಿಲ್ ಗೇಟ್ಸ್ ಅವತ್ತಿನ ದಿವಸ ಮಕ್ಕಳಿಗೆ ಶಾಲೆಯಲ್ಲಿ ಹೇಳಿದ್ದು. ಅದು ನಮ್ಮ ದೇಶದಲ್ಲಿ ಅದು ಜೀವಂತ ಉದಾಹರಣೆಯಾಗಿ ನಮ್ಮೆಲ್ಲರಿಗೆ ಕಂಡಿದ್ದು. ಆ ರೀತಿ ಏನಪ್ಪ ಅಂತಂದರೆ, ಮನುಷ್ಯ ಸಾಧನೆ ಆಗದು ಎಂದು ಕೈಲಾಗದೆಂದು ಕೈಕಟ್ಟಿ ಕುಳಿತಿದ್ದರೆ ಆಗುತ್ತಿತ್ತೆ ಕನ್ನಂಬಾಡಿ ಅಂತ ಹೇಳಿ ಒಂದು ಹಾಡು ಬರ್ತದೆ, ಸಿನಿಮಾ ಹಾಡು. ಆ ಅಣೆಕಟ್ಟು ಕಟ್ಟಿದವರು ವಿಶ್ವೇಶ್ವರಯ್ಯ, ಎಂತೆಂಥ ಮಹಾನುಭಾವರು. ಅವ್ರು ಆಗೋದಿಲ್ಲ, ಏನು ಸಾಧ್ಯ, ಇದ್ಯಾಕೆ ಆಗ್ತದೆ ಅಂತೇಳಿ ಹೀಗೆ ಕೂತ್ಬಿಟ್ಟಿದ್ರೆ ಇವತ್ತಿನ ದಿವಸ ನಾವು ಇವನ್ನೆಲ್ಲ ನೋಡ್ತಿದ್ದಿಲ್ಲ. ಆ ಪುರುಷಾರ್ಥ ಮಾಡಿದ್ದಾರ, ಅದನ್ನೇ ಗೀತೆ ಒಳಗೆ ಹೇಳಿದ್ದು ಪರಮಾತ್ಮ. ಪುರುಷಾರ್ಥ ಮಾಡ್ರಿ, ಉತ್ತಿಷ್ಟ ಜಾಗೃತ ಯುದ್ಧಾಯ ಕೃತನಿಶ್ಚಯ. ಎದ್ದೇಳು, ಈ ಹೀನ ಬುದ್ಧಿ ನಿನ್ನ ತಲೆಯಲ್ಲಿ ಎಲ್ಲಿದು ಬಂತು? ಯಾರು ಹೇಳಿದ್ರು ನಿನಗೆ ಯುದ್ಧ ಮಾಡಬೇಡ ಅಂತೇಳಿ? ಪಾಪಿಗಳು, ಅವ್ರನ್ನೆಲ್ಲ ಸಂಹಾರ ಮಾಡೋದೇ ನಿನ್ನ ಕರ್ತವ್ಯ. ಕರ್ತವ್ಯ ವಿಮುಖನಾಗಬೇಡ. ಕರ್ತವ್ಯನೇ ದೇವರು, ಕರ್ತವ್ಯನೇ ನಿನ್ನ ಪೂಜಾ, ಕರ್ತವ್ಯನೇ ಕೆಲಸ ಮಾಡ್ತಕ್ಕಂಥದ್ದು ಮನುಷ್ಯನ ಬಾಧ್ಯತಾ. ಕಾರಣ ಉತ್ತಿಷ್ಟ ಜಾಗೃತ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಅವಾಗ ಎದ್ನಿಂತು ಯುದ್ಧ ಮಾಡಿದ. ಇವೆಲ್ಲ ನಮ್ಮ ಇತಿಹಾಸದ ಕಥೆಗಳೇ ನಮ್ಮ ಮಕ್ಕಳಿಗೆ ಹೇಳಬೇಕು. ನಾವು ಆ ರೀತಿ ಧೈರ್ಯವಾಗಿರಬೇಕು. ಭಾರತ್ ಮಾತಾಗೆ ಜೈ. ಎಲ್ಲರಿಗೂ ನಮಸ್ಕಾರ.